ಅಲ್ಲ ಇಶು, ಇನ್ನೊಂದೆರಡು ದಿನ ಇಲ್ಲೇ ಇದ್ದು ಹೋಗ್ಬೋದಾಗಿತ್ತಾನೆ. ನನಗೂ ಅದೇ ಆಸೆ ಅಮ್ಮ. ಆದ್ರೆ ಏನು ಮಾಡೋದು, ನಮ್ಮ ಗೌಡ್ರು ಇಷ್ಟು ಮನ್ಸು ಮಾಡಿರೋದೇ ಹೆಚ್ಚು. ಅಲ್ಲ ಹಂಗಲ್ಲ, ಯಾವತ್ತು ದಿನಗಟ್ಲೆ ಊರು ಬಿಟ್ಟು ಬಂದವನಲ್ವಲ್ಲ, ಅದಕ್ಕೆ. ಪರವಾಗಿಲ್ಲ ಬಿಡಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಮತ್ತೆ ಬಂದ್ರೆ ಆಯ್ತು. ಯಾರಿಗ್ ಗೊತ್ತು ಮತ್ತೆ ಬರಕ್ಕಾಗುತ್ತೋ ಇಲ್ವೋ. ಅಂದ್ರೆ ಮತ್ತಿನ್ನೇನೇನು ಕೆಲಸ ಇರುತ್ತೋ, ಮತ್ತೆ ಇಷ್ಟು ಫ್ರೀಯಾಗಿ ಬರಕ್ಕಾಗುತ್ತೋ ಇಲ್ವೋ ಅಂತ ಹೇಳಿದೆ ಅಷ್ಟೇ. ಅಯ್ಯಯ್ಯೋ, ಅದಕ್ಕೆಲ್ಲ ನೀನೇನು ತಲೆ ಕೆಡಿಸ್ಕೊಬೇಡಮ್ಮ. ಒಟ್ಟಿನಲ್ಲಿ ನೀವು ಎಲ್ಲೇ ಇದ್ರು ಆರಾಮಾಗಿದ್ರೆ ಅಷ್ಟು ಸಾಕು. ಒಂದು ಇಂಪಾರ್ಟೆಂಟ್ ಕೆಲಸ ನೋಡಿ, ಹೊರಡೋದಕ್ಕೆ ಮುಂಚೆ ಈ ಫಾರಮ್ಗೆ ಇಬ್ರು ಸೈನ್ ಮಾಡಿಬಿಡಿ. ರೀ, ನೀವು ಇವ್ರನ್ನೂ ಬಿಡಲ್ವಾ? ನೋಡಿದ್ರಾ, ಇವಳು ಹೀಗೆ ಕೂಗಾಡ್ತಾಳೆ ಗೊಣಗಾಡ್ತಾಳೆ ಅಂತಾನೆ ನೀವಿಬ್ರು ಊರಿಗೆ ಹೊರಡೋ ತನಕ ನಾನು ಕಾದಿದ್ದೆ. ಅದೇ ಗೌಡ್ರೆ, ನಾನು ಊರಲ್ಲಿ ಹೇಳಿದ್ನಲ್ಲ, ನಾನೊಂದು ಸರ್ವಿಸ್ ಮಾಡ್ತಾ ಇದ್ದೀನಿ ಈ ದೇಹದಾನದ ಬಗ್ಗೆ, ಅಂಗದಾನದ ಬಗ್ಗೆ ಅಂತ. ಅದರ ಅಗ್ರಿಮೆಂಟ್ನ ನೀವು ಸೈನ್ ಮಾಡಬೇಕಿತ್ತು. ಅಪ್ಪ, ನಮ್ಮ ಹತ್ರನೂ ಸೈ ಮಾಡಿಸ್ಕೊಂಡ್ರಿ ಓಕೆ, ಆದರೆ ಅವ್ರ ಹತ್ರ ನೋಡಮ್ಮ, ನಿನಗೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟು ಹೇಳ್ತೀನಿ ಕೇಳು. ನಮ್ಮ ಲೋಕೇಶ್ ಅವರು ಇದಾರಲ್ಲ, ಅದೇ ಕನ್ನಡ ಚಲನಚಿತ್ರರಂಗದ ಪ್ರಖ್ಯಾತ ನಟರಾಗಿದ್ರಲ್ಲ ಲೋಕೇಶ್ ಅವರು, ನಿಮಗೆಲ್ಲ ಗೊತ್ತು ತಾನೆ? ಅವರೇ ಈ ಕಾಸ್ಗೆ ಸಪೋರ್ಟ್ ಮಾಡಿದ್ರು. ಅವ್ರ ಹೆಂಡತಿ ಮಕ್ಕಳು ಕೂಡ ಇವ್ರ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ, ಅವರೂ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಲೋಕೇಶ್ ಅವರು ತೀರ್ಕೊಂಡ ನಂತರ ಅವರ ದೇಹನ 6 ತಿಂಗಳ ಕಾಲ ಮೆಡಿಕಲ್ ಹಾಸ್ಪಿಟಲಲ್ಲಿ ಸೇಫಾಗಿ ಇಟ್ಟಿದ್ರು. ಯಾತಕ್ಕೋಸ್ಕರ? ಸ್ಟೂಡೆಂಟ್ಸ್ಗೆ ಲ್ಯಾಬಲ್ಲಿ ಎಕ್ಸ್ಪರಿಮೆಂಟ್ ಮಾಡೋದಕ್ಕೋಸ್ಕರ. ಅಂಥ ದೊಡ್ಡ ವ್ಯಕ್ತಿಗಳೇ ಇಂಥ ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡಿರುವಾಗ ನಾವು ನೀವು ಎಲ್ಲ ಯಾರಮ್ಮ? ಗ್ರೇಟ್, ನಿಜವಾಗ್ಲೂ ಲೋಕೇಶ್ ಅಂಕಲ್ ಗ್ರೇಟ್. ಅವ್ರಿಗೂ ಅವ್ರ ಮನೆಯವ್ರಿಗೂ ಸಲ್ಯೂಟ್ ಹೊಡಿತಾ ನಾನು ಇದಕ್ಕೆ ಸೈನ್ ಮಾಡ್ತೀನಿ ಡ್ಯಾಡಿ. ನಾನು ಗೌಡ್ರೆ,